ಭರತ್ ಚೆನ್ನಾಗಿದೆಯಾ? ಸರ್ ಆರಾಮ ಸರ್. ಜಿಗಣಿ ಕಲ್ಬಾಳು ಅಲ್ಲ? ಹೌದು ಸರ್. ಇದು ಬಸ್ತಿಯವರಿ ಮಗಳು. ಬಸ್ತಿಯವರಿ ಮಗಳು. ಎರಡನೇ ಸೂಲು ಈ ಕರು ಹಾಕಿದೆ. ಎರಡನೇ ಸೂಲು ಕರು ಹಾಕಿ ತಿರ್ಗಾ ಮೂರನೇ ಸೂಲ್ಗೆ CR7ಗೆ ಒಂದು 3 ತಿಂಗಳು ಫಲ ಆಗಿದೆ. 3 ತಿಂಗಳು ಫಲ ಆಗಿದೆ. ಮತ್ತು ಇದು ಭರತ್? ಇದು ಎರಡಲ್ಲ ಸರ್ ಇವಾಗ ಕಟ್ಸು. ಹಾಂ, ಉರುಳಿ ಚಿಕ್ಕನವ್ರದ್ದು ತೊಗೊಂಡಿದ್ದು. ಕರ್ನಾಟಕ ಚಲೋ ಆಯ್ತಲ್ಲ, ಅವರಿ ಮಗಳು. ಹಾಂ ಹಾಂ. ನಿಡ್ಗಲ್ವರೆಗೆ 3 ತಿಂಗಳು ಫಲ. ನಿಡ್ಗಲ್ವರೆಗೆ? ನಿಡ್ಗಲ್ವರೆಗೆ. ಹಾಂ. ಇದು ಸರ್ ಇದು ನಮ್ಮ ಮನೆ ಕಟ್ಸು. ಅಂದರೆ ನಮ್ಮ ಮನೆ ದೊಡ್ಡ ಮಗಳು. ಇಲ್ಲೇ ತಟ್ಟೆಗೆರೆ ಮುರುಗೈನವರವರಿಗೆ 2 ತಿಂಗಳು. 2 ತಿಂಗಳು. ಅದೇ ಉಳ್ಳಿ ಚಿಕ್ಕಣ್ಣವ್ರ ಮನೆಗೆ ಬಂದಿತ್ತಲ್ಲ ಆ ಊರಿಗೆ. ಅವರು ಉಳ್ಳಿ ಚಿಕ್ಕಣ್ಣವರು ಸೀರಾಯಿಂದ ಬಂದಿತ್ತಲ್ಲ ಆ ಊರು. ಹಾಂ. ಇದು ಎಗ್ನೂರು ಬ್ಲಡ್ ಲೈನು. ಇದು ಎಗ್ನೂರು. ಇದು ಫಲ ಇಲ್ವಾ ಇದು? ಸರ್ ಇದು ನಿಡ್ಗಲ್ವರೆಗೆ 4 ತಿಂಗಳು ಫಲ ಆಗಿದೆ. ಹೌದಾ? 2 ನಿಡ್ಗಲ್ಲು, ಒಂದು ತಡ್ಕೆರೆ, ಒಂದು CR7. ಈ ಕರು ಅದೇ ಇವ್ರದ್ದು ಶಿವರುದ್ರು ಚೆನ್ನ ಇದು ಬಾರ್ಡ್ರು ಸರ್, ಹುಣಸನಕೋಡಹಳ್ಳಿ ಪಕ್ಕ. ಹಾಂ ಹಾಂ ಹಾಂ. ಮುಗೇಗೌಡನ ದೊಡ್ಡಿ. ಹಾಂ, ಮುಗೇಗೌಡನ ದೊಡ್ಡಿ. ಅವ್ರ ಊರಿಗೆ ಕೊಟ್ಟಿರೋದು ಅದು. ಇದು ಎಗ್ನೂರು ಬ್ಲಡ್ ಲೈನ್ ಅದು ಇದೆಯಾ? ಓರಿ ಕೊಟ್ಬಿಟ್ರಾ? ಸರ್ ಇದೆ ಸರ್, ಓರಿ ಇದೆ. ಅದೇ ಕಪ್ಪೂರಿ ಸಕಲಾಗಿದೆಯಲ್ಲ ಅದು? ಹಾಂ ಹಾಂ ಹಾಂ. ಇದು ಎಗ್ನೂರು. ಒಟ್ಟು 4 ಕರುಗಳವೆ, 4 ಹೆಣ್ಗರುಗಳೇ. 4 ಹೆಣ್ಕರು. ಇದು ಗಂಗಣ್ಣವ್ರ ಊರಿಗೆ ಹುಟ್ಟಿರೋದು. ಮಂಡ್ರಳ್ಳಿ ದೊಡ್ಡಿ ಗಂಗಣ್ಣವ್ರ ಊರಿಗೆ ಹುಟ್ಟಿರೋದು. ಹಾಂ ಹಾಂ. ಇದು ಮೊನ್ನೆ ನೈಟ್ ಹುಟ್ಟಿದ್ದು ಸರ್. ಹಾಂ ಹಾಂ. ಇದ್ರಮ್ಮ ಎಗ್ನೂರು ಬ್ಲಡ್ ಲೈನ್. ಇದ್ರಮ್ಮ ಎಗ್ನೂರು ಬ್ಲಡ್ ಲೈನ್. ಹಾಂ. ಇದು ಸರ್ ಇದು ನಿಡ್ಗಲ್ವರೆಗೆ ಹುಟ್ಟಿದ್ದು. 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಇದು ಹೇಳೋದೇ ಬೇಕಿಲ್ಲ. ಇದೆಲ್ಲ ಬೇಡ, ಮಲಗಿದ್ದೀವಿ. ಒಟ್ಟು 7 ಹಸುಗಳಿದೆ, 4 ಕರುನಾ? 4 ಕರು ಸರ್. 6 ಹಸು, 1 ಕಡಸು. ಅಡೆ ಹಸು ಎಲ್ಲ ಬರುತ್ತಿದ್ದು? 11ನೇ ಸೂಲ, 12ನೇ ಸೂಲ? 13ನೇ ಸೂಲು. ಶಿವಲಿಂಗಣ್ಣವರು ಊರಿಗೆ ಅದೇ ಇವಾಗ ನಿಂತಿರ್ತಾರೆ ಈ ಕರು. ನಿಡ್ಗಲ್ವರೆಗೆ. ಹಾಲು ಒಳ್ಳೆ ಹಾಲು ಬರುತ್ತಲ್ಲ ಇದು? ಹಾಲ್ನಸು. ನಿಮ್ದು ಹಳೇ ತಳಿ ಇದು. ಈಗ ಒಂದು 2.5 ಲೀಟ್ರ್ ಬರುತ್ತೆ ಹಾಲು? 2.5 ಒಂದು ಟೈಮ್ಗೆ ಕರು ಬಿಟ್ಟು 2,000 ಕೊಡುತ್ತಿದ್ದು. ಹಾಂ ಹಾಂ. 1,000 ಕೊಡ್ಕೊಂಡು 1,000 ಕರು. ಇದು ಎಗ್ನೂರು ಬ್ಲಡ್ ಲೈನ್. ಇದು 3-4 ವರ್ಷದಿಂದ ಇದೆ ಸರ್. ಬಿಡಿ ಸರ್. ಇದು ತಂದು 4 ವರ್ಷ ಆಯ್ತು ಸರ್. 2ನೇ ಸೂಲು ಈಗ. 2ನೇ ಸೂಲು. ಅಲ್ಲಿ ಗಂಗಣ್ಣವರು ಮಂಡ್ರಳ್ಳಿ ದೊಡ್ಡಿ ಗಂಗಣ್ಣವ್ರಿಗೆ. ಹಾಂ, ಇದ್ರ ಮಗಳು. ಒಳ್ಳೆ ಕರು ಕೊಟ್ಟೈತೆ. ಒಳ್ಳೆ ಕರು. ಟಾಪ್ ಕರು ಕೊಟ್ಟಿದೆ. ಇದೇನು ಹಾಲು? ಏನಿಲ್ಲ ಸರ್. ಹಿಡಿಯೋದು ಬಿಚ್ಚೋದು ಹಿಡಿಯೋದು ಕಟ್ಟಾಕದೆ. ಅದು ನೀವು ಸ್ಟಾರ್ಟಿಂಗ್ ತಂದಾಗ ಏನೂ ಇರಲಿಲ್ಲ, ಬರೀ ಚಕ್ರ ಆಯಿತು. ನೀವೇ ಫಸ್ಟ್ ವಿಡಿಯೋ ಮಾಡಿದ್ರಿ. ಹೌದಲ್ಲ? ಟಾಪ್ ಆಗಿದೆ ಈಗ, ಚೆನ್ನಾಗಿ ಸಾಕಿದ್ದೀರಾ. ಅಲ್ಲ, ಲಕ್ಷಣನೂ ಹೆಂಗೆ, ಕಿಡಿ ಹೆಂಗಿದೆ ಈಗ? ಕಿಡಿ ಹೆಂಗಿದೆ ಸರ್? ಹೌದು, ಚೆನ್ನಾಗಿದೆ. ಬೀಜದವ್ರಿಗೆ ಈ ಥರ ಬುಲ್ಡೆ ಬರ್ತದೆ. ಈ ತರ ಬಂದ್ರೆ ಸೀರಾ ಬೆಲ್ಟಲ್ಲಿ ಬರ್ತಾವಲ್ಲ, ಇದು ಕೊಮ್ಮೂರ್ದಿಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಕೊಮ್ಮೂರ್ದಿ ನೇರ ಮಾಡಿದ್ರೆ ನಮ್ಮಿದೆ ಕಾಣಿಸುತ್ತೆ ಸರ್. ಉದ್ದಕ್ಕೆ ಅಲ್ಲ, ಎಷ್ಟು ಚೆನ್ನಾಗಿದೆ. ನೀವು ಸೀರಾ ಕಡೆ ನೋಡಿ, ಸೇಮ್ ಈ ಮುಖ ಆ ಬುಲ್ಡೆನೆ ಬರೋದು. ಹೊಸ ಚಿಕ್ಕದಾಗಿದ್ರೂ ಕರು ಚೆನ್ನಾಗಿ. ಚೆನ್ನಾಗಿ ಹಾಕಿದೆ. ಲಾಸ್ಟ್ ಟೈಮ್ದು ಬಸವಣ್ಣನ ಕೊಟ್ರಲ್ಲ, ಅದು ಚೆನ್ನಾಗಿ ಬೆಳೆದಿದೆ. ಸಿದ್ದರಾಮಯ್ಯನ ಉಂಡಿ. ಅದು ಚೆನ್ನಾಗಿ ಬೆಳೆದಿದೆ ಸರ್. 2 ಇದೆ ಇವಾಗ. ಚೆನ್ನಾಗಿ ಬೆಳೆದಿದೆ. ಅದು ಒಳ್ಳೆ ಚಪ್ರದ ಕರು ಆಗೋದು. ದೇವಸ್ಥಾನದಲ್ಲಿ ನಿಮ್ಮ ಹೆಸರು ಯಾವಾಗ ಇರುತ್ತೆ? ದೇವಸ್ಥಾನಕ್ಕೆ ಹೋದಾಗ ಇನ್ನೇನೋ ಒಂದು 10 ವರ್ಷ ಆದ್ರೂ ಇರುತ್ತೆ ಅಲ್ಲಿ. ಹೌದೌದು, ಅದಕ್ಕೋಸ್ಕರನೇ ಕೊಟ್ಟಿದ್ದು. ಅದು ವ್ಯಾಪಾರ ಇಲ್ದಿರ ಕೊಟ್ಟಿದ್ದು. 30,000 ಕೊಟ್ಟು ಆಮೇಲೆ ಅವರೇ ಪ್ರೀತಿಯಿಂದ 50,000 ಕೊಟ್ಟು ಸರ್ ಎಕ್ಸ್ಟ್ರಾ. ಇದು ಐಗ್ರೀವ ಮಗಳು.
ತಾಲೆ ಮಾತ್ರ ಕೊಡಲ್ಲ ಸರ್ ಇವಾಗ. ಹಾಂ ಎಷ್ಟು ತಿಂಗಳು ಬರುತ್ತೆ ಸರ್ 7 ತಿಂಗಳು ತುಂಬಿ ಇದು 6 ತಿಂಗಳು ತುಂಬಿ 7 ತಿಂಗಳು ನಡೀತೀವಿ. ಅದೇ ಎಲ್ಲ ಅಂದ್ಕೊಳೋದು ಓರ್ಗಾರ ಉಟ್ಬಿಟ್ಟಿದ್ರೆ ಬಸ್ತಿ ಹೆಸರು ಇದು ಕಾಪಾಡೋದು. ಹೌದೌದು. ಓರಿ ಆಗಿದ್ದಿದ್ರೆ ಅಂದರೆ ಹೆಣ್ಣಾಗಿರೋದು ಒಳ್ಳೇದೇ ಬನ್ನಿ ಸರ್. ಇದರಿಂದ ಒಂದು 10 ಕರು ಹಾಕ್ಬೋದೇನೋ, 10 ಕರುಲಿ ಒಂದು ಒಳ್ಳೆ ಕರು ಅದ್ರ ಕೊಟ್ಟೆ ಕೊಡಿ. ಅಲ್ಲ ಓರ್ಗರ ಅಂತಂದಿದ್ರೆ ಒಂದು 500 ಕರು ಹುಟ್ಟಿರೋದು. ಹೌದು ಸರ್. ಓರಿ ಆಗಿದ್ದಿದ್ರೆ ಇನ್ನೊಂಥರ ಚೆನ್ನಾಗಿರೋದು. ಅವ್ರ ತಾತನ ಹೆಸರು ಅವ್ರ ಅಪ್ಪನ ಹೆಸರು ಎಲ್ಲ ಇದು ಮಾಡಿರೋದು. ಮೊನ್ನೆ ಮೂಗ್ದಾರ ಸಿಕ್ಕಿದ್ರೆ ಹಾಂ ಸ್ವಲ್ಪ ಭಯ ಬೀಳಿ. ಆಯಿತು ಬರುತ್ತೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ.